ಎಲ್ಲ ರೈತ ಬಾಂಧವರಿಗೂ ಜೈ ಕಿಸಾನ್ ಸಾವಯವ ಕೃಷಿ ಅಭಿಯಾನ ವತಿಯಿಂದ ಮಹಂತೇಶ್ ಎಸ್ ಕಾಜ್ಗಾರ್ ಮಾಡುವ ನಮಸ್ಕಾರಗಳು. ದಿನಾಂಕ 7/11/2024ರಂದು ಬೈಲಹೊಂಗಲ ತಾಲೂಕಿನ ಮುರ್ಕಿಬಾವಿಯಲ್ಲಿ ಶ್ರೀ ಬಸವಂತಪ್ಪ ಈರಪ್ಪ ಮೋದಿಯವರ ಹೊಲದಲ್ಲಿ ಟೊಮೆಟೊ, ಕ್ಯಾಬೇಜ್ ಹಾಗೂ ಫ್ಲವರ್ ಬೆಳೆಗಳಿಗೆ ನಮ್ಮ ಮಿಲೇನಿಯಾ ಕಂಪನಿಯ ಬಯೋಫ್ ಉತ್ಪನ್ನಗಳನ್ನು ಬಳಕೆ ಮಾಡಿದ ಕುರಿತು ಅವರೊಂದಿಗೆ ಸಂದರ್ಶನ ನೋಡೋಣ ಬನ್ನಿ. ನಮಸ್ಕಾರ. ನಾವು ಮಹಾಂತೇಶ್ ಕಾಜ್ಗಾರ್ ಮಿಲೇನಿಯಾ ಇಂಡಸ್ಟ್ರಿಯಿಂದ ಈ ದಿನ ಬೈಲಹೊಂಗಲ ತಾಲೂಕಿನ ಮುರ್ಕಿ ಗ್ರಾಮದಲ್ಲಿ ಬಂದೇವಿ. ಇಲ್ಲಿ ಬಸವಂತಪ್ಪ ಈರಪ್ಪ ಮೋದಿ ಅನ್ನೋರ ಹೊಲದಲ್ಲಿ ಬಂದೇವಿ. ಇವ್ರನ್ನ ಪರಿಚಯ ಮಾಡ್ಕೊಂಡು ಇವರು ಹಿರಿಯ ಒಂದು ಸೋದರ ಅಂತ ಶ್ರೀಯುತ ಅಡಿಯಪ್ಪ ಈರಪ್ಪ ಮೋದಿಯವರು ಈ ಮುರ್ಕಿ ಬಾವಿ ಗ್ರಾಮದ ಗ್ರಾಮ ಪಂಚಾಯತಿ ಚೇರ್ಮನ್ರಾಗಿ ಎಲ್ಲರೂ ಕೂಡ ಒಟ್ಟಾರೆ ಇಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅವರು ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ಒಂದು ಹೊಲದಲ್ಲಿ ಒಂದು ಟೊಮೆಟೊ ಹಾಗೂ ಕ್ಯಾಬೇಜ್, ಫ್ಲವರ್ಗೆ ಈ ನಮ್ಮ ಮಿಲೇನಿಯಾ ಕಂಪ್ನಿಯ ಬಯೋಫ್ ಗೊಬ್ಬರ ಹಾಗೂ ಮ್ಯಾಜಿಕನ್ನು ಕೊಟ್ಟಿದ್ದೇವೆ. ಅವ್ರ ಮಾತಿನಲ್ಲೇ ಪರಿಚಯ ಮಾಡ್ಕೊಂಡು ಅವ್ರ ಅನುಭವವನ್ನು ಕೇಳ್ಕೋಣ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹಿರಿಯರ ಹೆಸರು? ನಮ್ಮ ಹೆಸರು ಬಸವಂತಪ್ಪ ಈರಪ್ಪ ಮೋದಿಗಿರಿ, ಸಾಕಿನ ಮುರ್ಕಿ ಬಂದ್ರಿ. ಆದ್ರೆ ನಿಮಗೆ ನಾವು ಕೊಟ್ಟಂತ ಏನು ಗೊಬ್ಬರ ಎಣ್ಣೆ ಏನೈತ್ರಿ, ನಿಮಗೆ ಹೆಂಗ್ ಅನ್ಸೈತೆ ಅದ್ರ ಬಗ್ಗೆ ನಿಮ್ಮ ಮಾತೊಳಗೆ ಅದನ್ನ ಪರಿಚಯ ಮಾಡಿಕೊಡ್ರಿ. ಪರಿಚಯ ಅಂದ್ರೆ ಏನ್ರಿ, ನಾವ ಟಮಾಟೆ ಆಗನಂತೂ 20 ವರ್ಷ ಗಂಟ್ಲೆ ಆತರ ನಾವು ಮಾಡಾಕೈತ್ರಿ. ಆದ್ರ ಇಷ್ಟ ಸವನಾಗೆ ಇಲ್ಲಂತರಕಲ್ಲ ಬರ್ತೈತ್ರಿ. ಆದ್ರ ಇಷ್ಟ ಎಲ್ಲಿ ಹಿಂಗ್ ಚಂದ ಇದು ಹಿಂಗೆಲ್ಲ ಟಮಾಟೆ ಕಾಯಿ ಆತ್ರಿ. ಆದ್ರೆ ಏನಾಗ್ತೀವಿ, ಬರೀ ಮಳೆಗಾಲ ಆಗಿ ಮಾತ್ರ ಏನಾಗ್ತೀವಿ ಭಾಳ ಸತ್ಯನಾಶ ಆತ, ಭಾಳ ಕೆಡಾತ್ರಿ. ಎಲ್ಲಾ ಬೆಳಿ ಭಾಳ ಕಿತ್ಕೈತಿ ಹೋಗ್ರಿ. 3-4 ಸಲ ಹಚ್ಚಿದ ಬೆಳೆ ಕಿತ್ ಗಿಡ ಬಂದವ್ರಿ ಇವು. ಅಂದ್ರೆ ನೀವು ನಾಗನೂರ ಸಿದ್ದರಾಮ ಇಂಥ ಮಾತ ಹಿಂಗ ಕೃಷಿ ಇದ್ರ ಬಗ್ಗೆ ಹಿಂಗ ಸ್ವಲ್ಪ ಕೃಷಿ ಗೊಬ್ಬರ ಕೊಡ್ತಾರ ಅಂತೇಳಿ ಅಮೌಂಟ್ ಇದನ್ನ ಕೊಟ್ರ ನಮಗ ಕೊಡೋಣ ಅಂತಲೇ. ಅಂದ್ರ ಆ ನಂತರ ನಿಮ್ಮ ಫೋನ್ ಮುಖಾಂತರ ಕರೆಸ್ಕೊಂಡ ನಿಮ್ಮನ್ನ ಈ ರೀತಿಯಾಗಿ ತೊಗೊಂಡ್ರು. ನಾವು ಗೊಬ್ಬರನು ನಿಮ್ ಕಡೆಯಿಂದ ತಗೊಂಡ್ರು, ಎಣ್ಣಿನೂ ತಗೊಂಡು ನಮಗಿದ ಚಲೋ ಅನ್ಸೈತ್ರಿ. ಈಗ ನೀವು ಇದನ್ನ ಹಾಕೊಂಡ್ ಮೀನಿನ ಗೊಬ್ಬರ ಹಾಕಿರಿ, ಪುಡಿ ಗೊಬ್ಬರ ಮೇನಿನ ಪುಡಿ ಗೊಬ್ಬರ ರೀ, ಮತ್ತ ಔಷಧ ಮೇನಿಂದ ಅದ ಏನು ನಮ್ಮ ಮನೆಗೆ ಇರಲ್ಲ. ಆ ಮೀನದ ಎಣ್ಣೆ ಏನ್ ಹೊಡೆದ್ರ ನೀವು ಅವಾಗ ಮೀನದ ವಾಸದ ಹೆಂಗ್ ಬಂತ್ರಿ? ವಾಸ ಬಾಳ ಕೆಟ್ಟ ಬಂತಲ್ರಿ ಅದ. ವಾಸ ಬಂತ್ರಿ. ಅದೇನ ಚಲೋ ಅನ್ಸೈತ್ ಬಿಡ್ರಿ ಅದ. ನಮಗ್ ಚಲೋ ಅನ್ಸೈತ್ರಿ. ಈಗ ಈ ಸರಕ ಅದೇನಂತ ಮಳೆಗಾಲ ಹತ್ತೇ ನೋಡ್ರಿ ಬರೀ ಮಳೆಗಾಲ ಹತ್ತಿದ ಮ್ಯಾಲೂ ತೊಂದ್ರೆ ಐತಿ, ಎಲ್ಲಾರ್ಗು ಬೆಳಿ ತೊಂದ್ರೆ ಆಗೈತ್ರಿ. ಆರ್ ಮಳೆಗಾಲ ಹತ್ತಿದ ಮ್ಯಾಲೂ ಕೂಡ ನಿಮಗ ಬೆಳಿ ಒಳಗ ವ್ಯತ್ಯಾಸ ಹೆಂಗ ಅನ್ಸೈತಿ ನಿಮಗ್ರಿ? ಚಲೋ ಅನ್ಸೈತ್ರಿ. ಚಲೋ ಅನ್ಸೈತಿ. ಮತ್ತೆ ನೀವು 20 ವರ್ಷದಿಂದ ಬೆಳಿ ಮಾಡ್ಕೊಂಡ್ ಬಂದಿರಿ ಟೊಮೆಟೊ ರೀ. ಹೌದ್ರಿ. 20 ವರ್ಷ ಮಾಡಿದ ಅನುಭವಕ್ಕೂ ಈ ವರ್ಷ ಮಾಡಿದ ಅನುಭವಕ್ಕೂ ಹೆಂಗ ಅನ್ಸತ್ರಿ? ಚಲೋ ಅನ್ಸೈತ್ರಿ ಈ ವರ್ಷ. ಹ್ಞೂ ಚಲೋ ಅನ್ಸೈತ್ರಿ. ಬೆಳಿ ಒಳಗೆ ಏನ್ ಚೇಂಜ್ ಅನ್ಸತ್ ನಿಮಗ್ರಿ? ಬೆಳಿ ಒಳಗೆ ಏನ್ ವಸ್ತುನು ಆಗೈತ್ರಲ್ರಿ ಈಗ. ಎಲ್ಲಿ ದೊಡ್ಡ ದೊಡ್ಡ ಮೊದಲು ಹೆಂಗ್ ಬೆಳಿ ಮುಟ್ರಗ ಹೋಗಿದ್ರು ಬಾಳದ ಮುಟ್ರಗ ಹಿಂಗ ಎಲ್ಲಿ ಮುಟ್ರ ಹಾಕಿದ್ರಿ. ಈ ವರ್ಷ ಮುಟ್ರ ಬಂದಿಲ್ರಿ. ಬರೀ ಟೈಮಿಗೆ ಬರ್ತದ್ರಿ. ಮುಟ್ರ ಬರ್ತದ್ದು ಇಬ್ಬಣ್ಣಿ ಮಂಜ ಮುಟ್ರ ಬರ್ತದ್ರಿ. ಆದ್ರೆ ನಿಮಗೆ ಈ ವರ್ಷ ಮುಟ್ರ ಬಂದಿಲ್ರಿ. ಇದೊಂದ್ ನಿಮ್ಗೆ ವಿಶೇಷ ಈಗ. ಇದ್ರ ಮುಟ್ರ ತೊಂದ್ರೆ ಆಗಿಲ್ಲ ನಿಮಗೆ? ಇಲ್ರಿ, ತೊಂದ್ರೆ ಬಂದಿಲ್ರಿ. ಬೆಳಿ ಇಳುವರಿನೂ ಚಲೋ ಬರ್ತದ. ಏನ್ ನೋಡೋಣಲ್ರಿ ಅದ್ ಏನು ಇನ್ನು ಮಾತು ಏನೇನು ಕೊಡ್ತಾರ ಕೊಡ್ರ ಅದಕ್ಕ. ಅವಶ್ಯ ಕೊಡ್ತಾರೆ, ಚಲೋ ಎಣ್ಣೆ ಕೊಡ್ತೇವೆ. ಕೊಡ್ರಿ ಅದಕ್ಕೆ ಏನು ಕೊಡ್ತೀರಿ ನೋಡ್ರಿ. ಎಲ್ಲಾ ವೀಕ್ಷಕರು ಇವ್ರದ್ದು ಒಂದು ಅನುಭವ ಏನ್ ಹೇಳ್ತಾರಂತಂದ್ರ 20 ವರ್ಷದಿಂದ ಅವ್ರು ಸತತ ಇದ ಒಂದು ಟೊಮೆಟೊ ಗೊಬ್ಬರ, ಟೊಮೆಟೊ ಬೆಳಿ ಉಪಯೋಗಿಸ್ಕೊಂತ ಬಂದಾರ, ಬೆಳಿ ತೆಗದಾರ. ಇವ್ರು ಬೆಳಿ ಒಳಗೆ ತೆಗಿಯೊಳಗೆ ಅವ್ರು ಏನ್ ವ್ಯತ್ಯಾಸ ಕಂಡ್ಕೊಂಡಾರ ಅಂದ್ರ, ಪ್ರತಿ ವರ್ಷವೂ ಈ ಅವಧಿ ಒಳಗೆ ಈ ವಾತಾವರಣ ಒಳಗೆ ಅವ್ರಿಗೆ ಮಂಜು ಬೀಳೋದ್ರಿಂದ ಎಲಿ ಮುಟ್ರ ಆಗ್ತಿತ್ತು. ಆರ್ ನಮ್ಮ ಒಂದು ಗೊಬ್ಬರ ಮತ್ತು ಔಷಧ ಉಪಯೋಗಿಸಿದ ಕಾರಣಕ್ಕಾಗಿ ಯಾವುದೋ ರೀತಿಯ ಮುಟ್ರ ಆಗಿಲ್ಲ. ಮತ್ತು ಮಿಲೇನಿಯಾ ಕಂಪ್ನಿಯ ಬಯೋಫ್ನ ಮ್ಯಾಜಿಕ್ ಉಪಯೋಗಿಸೋದ ಏನು ಸ್ಮೆಲ್ ಐತೆ, ಅದು ನೀರಿನ ವಾಸ ಐತೆ, ಮೀನಿಂದು ಖಡಕ್ಕಿತ್ತು. ಅದರಿಂದ ನಮಗೆ ಏನು ತೊಂದರೆ ಅನ್ಸಿಲ್ಲ, ಭಾರಿ ಸ್ಟ್ರಾಂಗ್ ಐತೆ ಅಂತ ಹೇಳ್ತಾರ. ಆಮೇಲೆ ಗೊಬ್ಬರ ಸ್ಮೆಲ್ ನಿಮ್ಗೆ ಭಾರಿ ಚಲೋ, ಭಾರಿ ಖಡಕ್ ಐತೆ. ಸೊ ಮಿಲೇನಿಯಾ ಕಂಪ್ನಿಯ ಬಯೋಫ್ ಫಿಶ್ ಮೀಲ್ ಗೊಬ್ಬರನು ಕೂಡ ಅಗದಿ ಖಡಕ್ ಅನ್ಸೈತೆ ಅವ್ರಿಗೆ. ಇದು ಉಪಯೋಗಿಸೋದ್ರಿಂದ ಅವ್ರಿಗೆ ಭಾರಿ ಚಲೋ ಅನ್ಸೈತೆ. ಅವ್ರ ಮಾತೊಳಗ ಖುಷಿ ವ್ಯಕ್ತಪಡಿಸತಾರ. ಇವ್ರಿಗೆ ಮತ್ತೊಂದು ಊರು ಬೆಳಿ ಅದಾವ, ಅದನ್ನೆಲ್ಲ ಬೆಳಿಗಳನ್ನ ನೋಡು. ಹಿರಿಯರಿಗೆ ನೀವು ಟೊಮೆಟೊ ಕೂಡ ಮತ್ತ ಕ್ಯಾಬೇಜ್ ಮಾಡಿರಿ, ಫ್ಲವರ್ ಮಾಡಿರಿ. ಈ ಬೆಳಿಗೂ ನೀವು ನಮ್ದು ಮೀನಿನ ಗೊಬ್ಬರ ಉಪಯೋಗಿಸಿರಿ? ಉಪಯೋಗಿಸಿದ್ರಿ. ಮೀನಿನ ಗೊಬ್ಬರ ಉಪಯೋಗಿಸಿರಿ. ಇದಕ್ಕೂ ಎಣ್ಣೆ ಹೊಡೆದಿರಿ? ಎಣ್ಣೆ ಹೊಡೆದ್ರಿ. ಈ ಗೊಬ್ಬರ ಮತ್ತೆ ಎಣ್ಣೆ ಉಪಯೋಗಿಸಿದಕ್ಕೆ ನಿಮಗ ಇದನ್ನ ಹೆಂಗ್ ಅನ್ಸತ್ತ ನಿಮಗೆ ಬೆಳಿ? ಚಲೋ ಅನ್ಸೈತ್ರಿ. ಯಾಕಂದ್ರಿ ನಮ್ದು ಫಸ್ಟ್ ಟೈಮರ್ ನಮ್ಮದು. ಈಗ ಇದ ಫ್ಲವರ್, ಈ ಕ್ಯಾಬೇಜು ಫಸ್ಟ್ ಟೈಮರ್. ಇದನ್ನ ಹಚ್ಚಿರಕಿಲ್ರಿ ಯಾವಾಗೂ. ಅದ್ರ ರೀತಿ ಇದನ್ನ ನೀವು ಔಷಧ ಇದನ್ನ ನಮ್ಮ ಕಿಕ್ಕಕೊಪ್ಪದ ಶೇಖಪ್ಪನ ರೀ ಅವ್ನ ಕಸಿಂದ ಮಾಹಿತಿ ತಗೊಂಡಿನ್ರಿ, ಹಂಗಂಗ್ ಪಯ್ಯನ್ ಅಂತ ಹೇಳಿ. ಮತ್ತ ನಮ್ಗೆ ಸುರೇಶ್ ಏನದನ್ರಿ ಅಲ್ಲಿ ಕನ್ನವರ
ಅವ್ರ ಕಡ್ಸಿಂದ ತೊಗೊಳಂತ್ಲೆ ಅಂದ ಚಲೋ ಆಕೈತಿ ಅನ್ನ ಮಾಡ್ರಿ ಅಂತಂದ್ರು ಮಾಡಿದೇವ್ರಿ. ಹ್ಞೂ ರೀ. ಈಗ ನೀವು ಎಣ್ಣೆ ಗೊಬ್ಬರ ಕೊಟ್ಟಿರಲ್ಲ ಹ್ಞೂ ರೀ. ಅದ ಚಲೋ ಅನ್ಸೈತ್ರಿ ನಮಗೀಗ. ಹ್ಞೂ ರೀ. ಇದರಿಂದ ಎಲ್ಲ ಚಲೋ ಅನ್ಸೈತ್ರಿ. ಇದೆಲ್ಲ ಇಲ್ಲಿ ಕ್ಯಾಬೇಜ್ ಎಲಿನೂ ದೊಡ್ಡವಾಗ್ಯಾವ್ರಿ ನಿಮ್ಗೆ ಭಾಳ. ದೊಡ್ಡವಾಗಿದಾವ್ರಿ. ಎಲಿನೂ ಚಲೋ ಮಸ್ತ್ ಬಂದವ್ರಿ. ಚಲೋ ಬಂದಾವ್ರಿ. ಚಲೋ ಬಂದೈತಿ. ಫ್ಲವರ್ದು ಎಲಿ ಅವು ಚಲೋ ಬಂದವ್ರಿ. ಅವು ಎಲ್ಲ ಅಗ್ದಿ ಚಲೋನು ಆಗೈತಿ ಬಿಡ್ರಿ. ಅದು ಹ್ಞೂ ರೀ. ಬೆಳಿ ಎಲ್ಲ ಚಂದ ಅನ್ಸದ್ ನಿಮ್ಗೆ? ಚಂದ ಅನ್ಸೈತ್ರಿ. ಚಂದ ಅನ್ಸೈತ್ರಿ. ಈ ಒಟ್ಟ ಬೆಳಿ ನೋಡಾಕತ್ರ ನಿಮ್ಗೆ ಹೆಂಗ್ ಅನ್ಸದ್ರಿ? ಬೆಳಿ ಬಗ್ಗೆ ಆರಾಮ್ ಅನ್ಸೈತಿ ಬಿಡ್ರಿ. ಈಗ ಫಲಿತಾಂಶ ಚಲೋ ಅನ್ಸದ್ರಿ? ನೋಡ್ರಿ ಮಳೆಗಾಲ ನೋಡ್ಬೇಕಾತ್ರಿ ಎಲ್ಲ ಕೊಳತ್ ಹೋಗ್ಬೇಕ್ರಿ. ಇದ ಮಳಿ ಹೆಚ್ಚಾಗಿದ್ ನೋಡಿದ್ರೆ ಕೊಳತ್ ಹೋಗುವಂತ ಪರಿಸ್ಥಿತಿನ ಐತ್ರಿ. ಇದ ಹೋತಂತ ತಂದಿದ್ರು ನಾವು. ಬೆಳಿ ಕೈ ಬಿಟ್ಟದ ಅನ್ಕೊಂಡಿದ್ರಿ? ಹ್ಞೂನ್ರಿ. ಏನೋ ಮತ್ ದೇವ್ರದಾನ್ರಿ ಎಲ್ಲಾ ನೀವು ಔಷಧ ಇದನ್ನ ಇದು ಮಾಡೋಣ ಅಂತಲೇ ಅಂದ್ರ ಚಲೋ ಆತ್ರಿ. ಅದು ಮಳೆಗಾಲ ಈ ವರ್ಷ ಅತಿಯಾದ ಮಳೆಗಾಲ ಹಚ್ಚೋದು ಇದು ಎಷ್ಟು ದಿನಕ್ಕೆ ಮಳಿ ಆಗೈತ್ರಿ? ಹಚ್ಚಿದಾಗಿಂದ ಹಂಗ ಚಾಲೋನು ಐತ್ರಿ. ಅದಕ್ಕೆ ಇವ್ರ ಬೆಳಿ ಹಚ್ಚಿದ ಕ್ಯಾಬೇಜ್ ಮತ್ತೆ ಫ್ಲವರ್ ಹಚ್ಚಿದ ಬೆಳಿ ವಿಪರೀತ. ಬೆಳಿ ಹಚ್ಚಿದ ತಕ್ಷಣ ವಿಪರೀತ ಮಳಿ ಸತತ ಸುಮಾರು 1.5 ತಿಂಗಳು ಮಳಿ ಆದ್ರೂ ಇವ್ರೊಂದ್ ಮೀನಿದ ಗೊಬ್ಬರ, ಮೀನಿದ ಗೊಬ್ಬರ ಹಾಗೂ ಮ್ಯಾಜಿಕ್ ಉಪಯೋಗಿಸಿದಕ್ಕಾಗಿ ಇವ್ರಿಗೆ ಯಾವ್ದೋ ರೀತಿಯಾದ ಅತಿಯಾದ ನುಕ್ಸಾನ್ ಏನು ಅನ್ಸಲ್ರಿ. ಬೆಳಿ ಒಳಗೆ ಸ್ಟಾರ್ಟಿಂಗ್ ಒಳಗೆ ಒಂದ್ ಸ್ವಲ್ಪ ಏನೋ ಎಣ್ಣೆ ಹೊಡೆದ ತಕ್ಷಣ ಅತಿಯಾದ ಬಿಸಿಲು ಏಕ್ದಮ್ ಮಳಿ ಹೋದ ತಕ್ಷಣ ಏಕ್ದಮ್ ಬಿಸಿಲು ಬಂದಿದ್ದಕ್ಕೆ ಒಂಥರ ಬಾಡ್ದಂಗ ಆಗಿತ್ತು. ಅವ ಹೆದರೇನ್ರಿ ಬಾಳ ಕೆಟ್ಟ ಅನ್ಸಿತ್ತಲ್ರಿ. ಎಲ್ಲಾ ಒಂದ್ ನಮನಿ ತಾಪಲೆಲ್ಲ ಮುಚ್ಕೊಂಡ್ ಹಿಂಗ ಇದ್ ಬಿಡಾಕೈತ್ರಿ. ಅದ ಅವ ನೀವು ಬೆಳಿನ ಫೇಲ್ ತಂದಿದ್ದು ಬಿಡ್ರಿ. ನಾವು ಗೊಬ್ಬರ ಸರಿ ಇಲ್ಲ ಸರಿ ಇಲ್ಲ ಅಂತ ಏನೋ ಅಂದಿದ್ದು ಬಿಡ್ರಿ. ನಾವು ಹೆದರಿದ್ರೆ ಅವಾಗ ಪೂರ ಹೆದರಿದ್ವಿ. ಆ ಹೆದರಿಕೆ ಆಮೇಲೆ 2 ದಿನಕ್ಕೆ ಅಂದ್ರ ಮಳೆ ಆತ್ರಿ. ನೀರ್ ಹಾಸ ಅಂದ್ರಿ ನೀರ್ ಹಾಸ ಹಾಕಿದ ಅನುಕೂಲ ಆಗಲ್ಲ. ಮಳೆ ಆಗ್ಬಿಡ್ತ್ರಿ. ಮತ್ತೆ ನೋಡ್ರಿ ರೈತ ಬಂದವ್ರಿಗೆ ಯಾರೋ ಮತ್ತೆ ಯಾರ ಕ್ಯಾಬೇಜ್ ಬೆಳಿ ಅಥವಾ ಈ ಒಂದು ಫ್ಲವರ್ ಬೆಳಿ ಉಪಯೋಗಿಸೋರು ಇದ್ರ ಅಂದ್ರ ನಮ್ಮ ಎಣ್ಣೆ ಗೊಬ್ಬರ ಉಪಯೋಗಿಸಿದ ತಕ್ಷಣ ಯಾರೋ ಬಿಸಿಲು ಏನಾರ ಬಿದ್ದಿದ್ದ ಕರಿಯಾರು 1-2 ದಿನ ಬಾಡ್ದಂಗೆ ಅನಿಸ್ತೈತಿ. ಅದಕ್ಕೆ ಯಾವುದೋ ರೀತಿಯಾದ ಹೆದರುದಾಗ್ಲಿ ವ್ಯತಿರಿಕ್ತ ಪರಿಣಾಮ ಅನ್ಕೋದ್ ಬೇಡ. ಯಾಕಂದ್ರೆ ಈ ಗೊಬ್ಬರ ಒಳಗೆ ಎಣ್ಣೆ ಒಳಗೆ ಏನೂ ವಿಷ ಇಲ್ಲ ಅಂತೇಳಿ ನಾ ಹಿರಿಯರಿಗೆ ಅದನ್ನ ತೀಸಿ ಹೇಳಿದ್ವಿ. ಹೆದರ್ಬೇಡ್ರಿ ಅಂತ ಹೇಳಿದ್ವಿ. ನೀರು ಹಾಸ್ರಿ ತೊಂದ್ರೆ ನಿವಾರಣೆ ಆಕದಂತ ಹೇಳಿದ ತಕ್ಷಣ ಭಗವಂತನ ಮಳಿ ಕೊಟ್ಟಿದ್ದಕ್ಕಾಗಿ ಮಳಿ ಬಂದು ತೊಳೆದಕ್ಕೆ ಏನೂ ತೊಂದರೆ ಅಲ್ಲಾರ್ದ ಅಗದಿ ಹಚ್ಚ ಹಸರಾಗಿ ಮಲ ಅನ್ನೋದೈತೆ. ಮತ್ತೆ ಎಲಿನೂ ದಪ್ಪ ಅದಾವು, ಬೆಳಿನೂ ಭಾಳ ಚಲೋ ಬಂದೈತೆ. ಅವ್ರಿಗೆ ಅಗ್ದಿ ಖುಷಿಯಿಂದ ನಮಗೆಲ್ಲ ಹೊಲ ತೋರ್ಸತ್ತಾರು, ಅಗ್ದಿ ಖುಷಿ ಪಡ್ಸತ್ತಾರು. ಇನ್ನು ಮುಂದೆ ಅವರೆಲ್ಲ ಕೈಪಲ್ಲೆ ಮಾಡೋದು ಬೆಳೆ ಆಗ್ಲಿ ಯಾವುದೂ ಬೆಳೆನೂ ಎಲ್ಲಾನು ಸುಮಾರು ಒಂದು 17 ಎಕರೆ ಹೊಂದಂತ ರೈತರು ಇವರು. ಎಲ್ಲಾ ಬೆಳೆಗೂ ನಾವು ನಿಮ್ ಗೊಬ್ಬರ ಎಣ್ಣೆ ಉಪಯೋಗಿಸ್ತೇವೆ ಅಂತ ಹೇಳಿ ಹೇಳ್ತಾರ. ಈಗ ಮತ್ ನಿಮ್ ಇದನ್ನ ಹೊಲ ನೋಡ್ರಿ ಮತ್ ನಿಮ್ ಊರಾನವ್ರು ಮತ್ತೆ ಯಾರ ಆದಿಗೆಚ್ಚಿ ಹೊಲ ಎಲ್ಲಾರು ನೋಡತ್ತಾರ್ರಿ. ಎಲ್ಲಾರು ಖುಷಿ ಚಲೋ ಬಂದತನತಾರ್ರಿ. ಹ್ಞೂನ್ರಿ. ಚಲೋ ಬಂದತಂದಾರ ಬಿಡ್ರಿ. ಎಲ್ಲಾರು ಚಲೋ ಬಂದತನ ಚಲೋ ಅನ್ನತಾರ. ಹ್ಞೂನ್ರಿ. ಆಯ್ತ್ರಿ. ಇದು ನಿಮ್ ಊರಾಗ ಇದನ್ನ ಮತ್ತಷ್ಟು ಮಂದಿ ಹೇಳೋನ್ರಿ. ಹೌದ್ರಿ. ಮತ್ತಷ್ಟು ಔಷಧಗಳನ್ನ ಕೊಡಸ್ರಿ. ಎಲ್ಲಾರು ಚಲೋ ಅನ್ಸೈತಿ. ಈ ಒಂದು ಪ್ರಾಂತಕ್ಕೆ ಬಂದ ನಮಗೂ ಒಂಥರ ಒಳ್ಳೆ ಖುಷಿ ಅನ್ಸತ್ತೆ ರೈತರ ಮಾತು ಕೇಳಿ.